ನಗರದ ಶ್ರೀ ಸಾಯಿ ಪದವಿ ಪೂರ್ವ ವಿಜ್ಞಾನ ಹಾಗೂ ವಾಣಿಜ್ಯ ಮಹಾವಿದ್ಯಾಲಯ ಹಾಗೂ ಹೊಂಬಳಕು ಫೌಂಡೇಶನ್ ಸಹಯೋಗದಲ್ಲಿ ನಡೆದ ವಿಜ್ಞಾನ ವಿಸ್ಮಯ 2025 ವಿಜ್ಞಾನ ಮಾದರಿಗಳ ವಸ್ತು ಪ್ರದರ್ಶನ ಮತ್ತು ಸ್ಪರ್ಧೆ ಶ್ರೀ ಸಾಯಿ ಯುವ ವಿಜ್ಞಾನಿ ಪುರಸ್ಕಾರ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಗುಲಬರ್ಗಾ ವಿಶ್ವವಿದ್ಯಾಲಯದ ವಿಶ್ರಾಂತ ಕುಲಪತಿಗಳಾದ ಪ್ರೊಫೆಸರ್ ಬಿಜಿ ಮೂಲಿಮನಿ ಇವರು ವಿದ್ಯಾರ್ಥಿಗಳಿಗೆ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮ ಆಯೋಜನೆ ಮಾಡಿದ್ದು ತುಂಬಾ ಸಂತೋಷದ ಸಂಗತಿ. ಇದರ ಸದುಪಯೋಗವನ್ನ ವಿದ್ಯಾರ್ಥಿಗಳು ಪಡೆದುಕೊಳ್ಳಬೇಕು. ಮಕ್ಕಳು ವಿಜ್ಞಾನ ವಸ್ತು ಪ್ರದರ್ಶನ ಹಾಗೂ ವಿಜ್ಞಾನ ಮಾಡೆಲ್ಗಳನ್ನ ಸುಂದರವಾಗಿ ಮಾಡಿದ್ದಾರೆ. ಇನ್ನು ಈ ವಿಜ್ಞಾನ ವಿಸ್ಮಯ ಕಾರ್ಯಕ್ರಮ ಹೀಗೆ ಪ್ರತಿ ವರ್ಷ ನಡೆಯಲಿ. ಹೊಂಬಳಕು ಫೌಂಡೇಶನ್ ಮತ್ತು ಶ್ರೀ ಸಾಯಿ ಕಾಲೇಜು ಉತ್ತಮ ಆಯೋಜನೆ ಮಾಡಿದ್ದಾರೆ ಎಂದು ನುಡಿದರು. Models anyway, they are related to our problems in real life. ಅದು ಬಹಳ ಮುಖ್ಯ. ಏನಾದರೂ ಮಾಡಬಹುದು, ಆದರೆ ವಿದ್ಯಾರ್ಥಿಗಳಿಗೆ ಸಮಾಜದಲ್ಲಿ ಏನು ತೊಂದರೆಗಳಿವೆ, ಏನು ಅವಶ್ಯಕತೆ ಇದೆ, ಏನೇನಿದೆ ಆ ದೃಷ್ಟಿಯನ್ನು ಇಟ್ಕೊಂಡು ವಿದ್ಯಾರ್ಥಿಗಳು ಮಾಡಿದ್ದಾರೆ. ಇದು ಒಂದು ದೇಶದ ದೃಷ್ಟಿಯಿಂದ ಬಹಳ ದೊಡ್ಡ ಬೆಳವಣಿಗೆ. ಇದೆಲ್ಲವೂ ಆಗ್ತಾ ಇರೋದು ಡಾಕ್ಟರ್ ವೀಣಾ ಬಿರಾದರ್ ಅವರ ಮಾರ್ಗದರ್ಶನದಲ್ಲಿ. ಬರೀ ಮಾರ್ಗದರ್ಶನ ಅಲ್ಲ, ಪ್ರೇರಣೆಯಲ್ಲಿ ನಾನು ಅವರ ಏನು ಬಯೋಡೇಟಾ ಅಂತಾರಲ್ಲ, ಅವರು ಮಾಡಿದ ಸಾಧನೆಗಳ ಬಗ್ಗೆ ನೋಡ್ತಾ ಇದ್ದೆ. ಅಭೂತಪೂರ್ವವಾದ ಸಾಧನೆ, ಸಮಾಜಮುಖಿ ಸಾಧನೆ. ಭಾಳ ಸಂತೋಷವಾಯಿತು ಅದನ್ನು ನೋಡಿದ ಮೇಲೆ. ಆಮೇಲೆ ಇಂಥ ಸಣ್ಣ ಜಾಗದಲ್ಲಿ ಒಂದು ಒಳ್ಳೆ ಕಾಲೇಜನ್ನು ನಡೆಸ್ಕೊಂಡು ನಡೆದಿದ್ದಾರೆ, ಪದವಿ ಪೂರ್ವ ಕಾಲೇಜನ್ನು ಬಡ ಮಕ್ಕಳಿಗಾಗಿ. ಅದು ಒಂದು ದೊಡ್ಡ ಸಾಧನೆ, ಸಮಾಜದ ಬಗ್ಗೆ ಕಳಕಳಿ. ಆಮೇಲೆ ವಿದ್ಯಾರ್ಥಿನಿಯರು ಹೆಚ್ಚು ಪಾಲ್ಗೊಂಡಿದ್ದಾರೆ, ಅದು ಬಹಳ ಮುಖ್ಯವಾದದ್ದು. ಏನು ಹೊಂಬೆಳಕು ಪ್ರತಿಷ್ಠಾನ, ಹೊಂಬೆಳಕು ಅಂದರೆ ಮಕ್ಕಳಿಗೆ ಗೊತ್ತಿರಬೇಕು, ಗೋಲ್ಡನ್ ಲೈಟ್. ಸೊ ಇಟ್ಸ್ ವೆರಿ ಐ ಆಮ್ ರಿಯಲಿ ಇನ್ಸ್ಪೈರ್ಡ್. ನಾನು ನೋಡಿದ್ದೇನೆ, ಸಾಕಷ್ಟು ಸಾವಿರಾರು ಸ್ಕೂಲಿಗೆ ಹೋಗಿದ್ದೇನೆ, ಸಾವಿರಾರು ಕಾಲೇಜುಗಳಿಗೆ ಹೋಗಿದ್ದೇನೆ. ಆದರೆ ಇಲ್ಲಿಯ ಏನು ವಿದ್ಯಾರ್ಥಿಗಳಲ್ಲಿ ಕಮಿಟ್ಮೆಂಟ್ ಇದೆ, ಟೀಚರ್ಸಲ್ಲಿ ಕಮಿಟ್ಮೆಂಟ್ ಇದೆ. ಮುಖ್ಯವಾಗಿ ಡಾಕ್ಟರ್ ವೀಣಾ ಅವರು ಯಾವ ಉದ್ದೇಶದಿಂದ ಈ ಕಾಲೇಜನ್ನು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ, ಯಾವ ರೀತಿ ವಿದ್ಯಾರ್ಥಿಗಳಿಗೆ ಪ್ರೇರಣೆ ಕೊಡ್ತಾ ಇದ್ದಾರೆ, ಯಾವ ರೀತಿಯ ಪ್ರೇರಣೆ, ಸಾಮಾಜಿಕ ಪ್ರೇರಣೆ, ದೇಶದ ಅಭಿವೃದ್ಧಿಗಾಗಿ ಪ್ರೇರಣೆ. ಹೆಚ್ಚಾಗಿ ವಿಜ್ಞಾನ ವಿಸ್ಮಯ ಮತ್ತು ಯುವ ವಿಜ್ಞಾನಿ ಅಂತ ಏನಿದೆ, ಅದಕ್ಕೆ ಇವತ್ತು ನಮ್ಮ ಜೊತೆ ಮಹೇಶ್ ಪಾಟೀಲ್ ಇದ್ದಾರೆ. ನಿರ್ಣಾಯಕರಾಗಿ ಆಗಮಿಸಿದಂತ ಮಿತ್ರ ಎಜುಕೇಷನ್ ಸೊಸೈಟಿ ಕಾರ್ಯದರ್ಶಿಗಳಾದ ಮಹೇಶ್ ಪಾಟೀಲ್ ಇವರು ಮಾತನಾಡಿ, ಈ ವಿಜ್ಞಾನ ವಿಸ್ಮಯ ಹಾಗೂ ಕಾರ್ಯಕ್ರಮ ಆಯೋಜನೆ ವಿದ್ಯಾರ್ಥಿಗಳಿಗೆ ತುಂಬಾ ಪ್ರಯೋಜನಕಾರಿಯಾಗಿದೆ ಎಂದರು. ಇನ್ನು ಪರಿಸರ ಮಾಲಿನ್ಯ ಹೇಗೆ ತಡೆಗಟ್ಟಬೇಕು ಎಂದು ಪ್ರಾಯೋಗಿಕವಾಗಿ ವಿದ್ಯಾರ್ಥಿಗಳಿಗೆ ತೋರಿಸಲಾಯಿತು. ಆವಿಷ್ಕಾರ ಮಾಡ್ತೀರಿ, ಒಂದು ಸಂಶೋಧನೆ ಮಾಡ್ತೀರಿ ಅನ್ನೋ ಒಂದು ಭರವಸೆ ನನಗಿದೆ. ಈ ವಿಜ್ಞಾನ ಪ್ರದರ್ಶನದ ನಿರ್ಣಾಯಕವಾಗಿ ಇದು ಮಾಡಿದಾಗ ಅಲ್ಲಿ ಹಾಲ್ನಾಗ ನೋಡಾಕ ಅವೆಲ್ಲ ಮಾಡೆಲ್ಗಳ ಬಗ್ಗೆ ನೋಡಾಕತ್ತಾಗ ಯಾವುದು ಒಳ್ಳೇದು ಅಥವಾ ಯಾವ್ದು ಇದನ್ನು ಅನ್ನುವಂತ ಕ್ವಶನ್ ನಾವು ನಮಗೆ ಪ್ರಶ್ನೆ ಮಾಡ್ಕೊಳಕ್ ಬಂದ್ರೂ ಅದಕ್ಕೆ ಉತ್ತರ ಇರ್ಲಿಲ್ಲ. ಯಾಕಂತಂದ್ರ ಎಲ್ಲಾ ಮಾಡೆಲ್ಗಳು ಅದರದೇ ಆದಂತ ಒಂದು ಯುನೀಕ್ನೆಸ್ ಹೊಂದಿದ್ದು. ಅವ್ರು ಹಾಕಿರೋ ಎಫರ್ಟ್ ಈಗ ನಮ್ಗೆ ಬಹಳ ಕಷ್ಟವಾದ ಇದರಿಂದ ಆಗಿದ್ರು ಮೇಡಮ್. ಅದಕ್ಕೆ ಕರೆ ನಿಜ ಹೇಳ್ಬೇಕಂತಂದ್ರೆ, ಸೊ ನಾವು ಕೆಲವೊಂದಿಷ್ಟು ಪಾಯಿಂಟ್ಗಳನ್ನ ಡಿಸ್ಕಷನ್ ಮಾಡಿಕೊಂಡು ಕೆಲವು ಬೇಸಿಕ್ ಇವನ್ ಪದ್ಧತಿಗಳನ್ನ ಇಟ್ಕೊಂಡು ಅದರ ಮೇಲೆ ನಾವು ನಿರ್ಣಾಯಕತ್ವ ಮಾಡಿದ್ದೇವೆ. ಸೊ ಎಲ್ಲರಿಗೂ ನ್ಯಾಯವಾಗಿ ಮಾಡಿದ್ದೇವೆ ಅಂತ ನಾವು ಭಾವಿಸ್ತೇವೆ. ಒಂದು ಇನೋವೇಷನ್, ಅದರಲ್ಲಿ ಹೊಸತನ ಏನಿದೆ, ಅವರು ಅದಕ್ಕೆ ಎಷ್ಟು ಎಫರ್ಟ್ ಹಾಕಿದ್ದಾರೆ, ಆಮೇಲೆ ಎಷ್ಟು ಖರ್ಚು ಮಾಡಿದ್ದಾರೆ, ಅಂದ್ರೆ ಎಷ್ಟು ಕಡಿಮೆ ಖರ್ಚದಲ್ಲಿ ಅವರು ಜಾಸ್ತಿ ಒಂದು ಇದನ್ನ ತಮ್ಮ ಒಂದು ಕೌಶಲ್ಯತೆಯನ್ನ ತೋರಿಸ್ಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ ಅನ್ನುವಂತ ಕೆಲವೊಂದಿಷ್ಟು ಪಾಯಿಂಟ್ಸ್. ಮತ್ತು ಅವರು ಅದರ ಬಗ್ಗೆ ಮಾಹಿತಿ ಸಂಗ್ರಹಣೆ, ಅದರ ಬಗ್ಗೆ ಬ್ಯಾಕ್ ಗ್ರೌಂಡ್ ಅವರು ಎಷ್ಟು ಸ್ಟಡಿ ಮಾಡಿದ್ದಾರೆ, ಎಷ್ಟು ಅಪ್ಲಿಕೇಶನ್ಸ್ ಇದೆ, ಏನಿದೆ ಅನ್ನುವಂತ ಕೆಲವೊಂದಿಷ್ಟು ಪಾಯಿಂಟ್ ಬಗ್ಗೆ. ಆಮೇಲೆ ಅವರು ಅದನ್ನ ಯಾವ ತರ ಪ್ರಸ್ತುತಪಡಿಸಿದ್ದಾರೆ, ಪ್ರೆಸೆಂಟೇಷನ್ ಆಲ್ಸೋ, ನಾವು ಕೇಳಿದಂತ ಪ್ರಶ್ನೆಗಳಿಗೆ ಉತ್ತರ ಆಗಿರ್ಬೋದು, ಅವ್ರಿಗೆ ಅದರ ಬಗ್ಗೆ ಇದ್ದಂತ ನಾಲೆಜ್, ಇವೆಲ್ಲ ಪಾಯಿಂಟ್ಸ್ ಕನ್ಸಿಡರ್ ಮಾಡಿ ಕೆಲವೊಂದಿಷ್ಟು ಇಲ್ಲಿ ಯಾರು ಲೂಸರ್
ಲೂಸರ್ಸ್ ಅಂತಿಲ್ಲ, ಎವ್ರಿಬಡಿ ಆರ್ ವಿನ್ನರ್ಸ್. ಬಟ್ ಸಂಸ್ಥೆಯ ಅಧ್ಯಕ್ಷರಾದಂಥ ಡಾಕ್ಟರ್ ವೀಣಾ ಬಿರಾದರ್ ಮಾತನಾಡಿ, ಇಂದಿನ ಮಕ್ಕಳು ಭವಿಷ್ಯದ ಪ್ರಜೆಗಳಾಗಿರುವುದರಿಂದ ವೈಜ್ಞಾನಿಕ ಪ್ರಜೆಯನ್ನ ಬೆಳೆಸಿಕೊಳ್ಳುವುದು ಅವಶ್ಯಕ. ವಿದ್ಯಾರ್ಥಿಗಳು ತಯಾರಿಸಿದಂತ ವಿಜ್ಞಾನದ ಮಾದರಿಗಳು ತುಂಬಾ ವಿಭಿನ್ನ ಮತ್ತು ಉತ್ತಮವಾಗಿವೆ. ಕಳೆದ 5 ವರ್ಷಗಳಿಂದ ವಿದ್ಯಾರ್ಥಿಗಳಿಗಾಗಿ ಆಯೋಜಿಸುತ್ತಿರುವಂತಹ ಕಾರ್ಯಕ್ರಮ ಇದಾಗಿದೆ ಎಂದರು. ಇವತ್ತು ನಮ್ಮ ಶ್ರೀ ಸಾಯಿ ಪದವಿ ಪೂರ್ವ ವಿಜ್ಞಾನ ಮತ್ತು ವಾಣಿಜ್ಯ ಮಹಾವಿದ್ಯಾಲಯದಲ್ಲಿ 2025ರ ಶ್ರೀ ಸಾಯಿ ಯುವ ವಿಜ್ಞಾನಿ ಎನ್ನುವ ವಿಜ್ಞಾನ ವಸ್ತು ಮಾದರಿ ಪ್ರದರ್ಶನ ಹಾಗೂ ಸ್ಪರ್ಧೆಯನ್ನು ಏರ್ಪಡಿಸಲಾಗಿದೆ. ಈ ಒಂದು ಸ್ಪರ್ಧೆಯ ಅಂಗವಾಗಿ ಇವತ್ತು ಸುಮಾರು 25ಕ್ಕೂ ಅಧಿಕ ಮಾದರಿಗಳನ್ನು ನಮ್ಮ ಧಾರವಾಡದ ನಗರದ ಹಾಗೂ ಸುತ್ತಮುತ್ತಲಿನ ಹಳ್ಳಿಗಳಿಂದ ಬೇರೆ ಬೇರೆ ರೀತಿಯ ಹೊಸ ನೂತನ ಆವಿಷ್ಕಾರಗಳ ಮಾದರಿಗಳನ್ನು ವಿದ್ಯಾರ್ಥಿಗಳು ಇಲ್ಲಿ ರಚಿಸಿಕೊಂಡು ಬಂದಿದ್ದಾರೆ. ಕೊರೋನಾದ ನಂತರ ಆರಂಭವಾದ ಈ ನಮ್ಮ ಶ್ರೀ ಸಾಯಿ ಯುವ ವಿಜ್ಞಾನಿ ಪ್ರಶಸ್ತಿಯನ್ನು ನೀಡಿ ವಿದ್ಯಾರ್ಥಿಗಳ ಪ್ರತಿಭೆಗೆ ಒಂದು ಸೂಕ್ತ ವೇದಿಕೆಯನ್ನು ಕಲ್ಪಿಸುವ ನಿಟ್ಟಿನಲ್ಲಿ ಇದು 5ನೇ ವರ್ಷ. ಸತತವಾಗಿ 5 ವರ್ಷದಿಂದ ಕಿಶೋರ ಯುವ ವಿಜ್ಞಾನಿ ಹಾಗೂ ಶ್ರೀ ಸಾಯಿ ಯುವ ವಿಜ್ಞಾನಿ ಎನ್ನುವ ಪ್ರಶಸ್ತಿ ಪತ್ರದ ಜೊತೆಗೆ ಪ್ರಮಾಣ ಪತ್ರಗಳನ್ನು ನೀಡಿ ನಗದು ಬಹುಮಾನವನ್ನು ಸಹ ನೀಡಿ ವಿದ್ಯಾರ್ಥಿಗಳ ಆಸಕ್ತಿಗೆ ಪ್ರೋತ್ಸಾಹ ನೀಡುವಂತಹ ಒಂದು ಕಾರ್ಯಕ್ರಮವನ್ನು ಪ್ರತಿ ವರ್ಷ ಆಯೋಜನೆ ಮಾಡ್ತಾ ಬಂದಿದ್ದೀವಿ. ಬಹಳಷ್ಟು ಶಾಲೆಗಳಿಂದ ವಿದ್ಯಾರ್ಥಿಗಳು ಬಂದಿದ್ದಾರೆ. ಇವತ್ತು ಈ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿ ನಡೀತಾ ಇದೆ. ವಿಶ್ರಾಂತ ಕುಲಪತಿಗಳಾದ ಡಾಕ್ಟರ್ ಮೂಲಿಮನಿ ಸರ್ ಇವರು ಇವತ್ತು ಉದ್ಘಾಟಕರಾಗಿ ಬಂದಿದ್ದಾರೆ. ಹಾಗೂ ಪ್ರಾದೇಶಿಕ ವಿಜ್ಞಾನ ಕೇಂದ್ರದ ಡಾಕ್ಟರ್ ವೀರಣ್ಣ ಬೋಳಿಶೆಟ್ಟಿ ಇವರು ಮುಖ್ಯ ಅತಿಥಿಗಳಿಗೆ ಬಂದಿದ್ದಾರೆ. ನಿರ್ಣಾಯಕರಾಗಿ ಪವನ್ ಸ್ಕೂಲ್ನ ನಿರ್ದೇಶಕರಾಗಿರುವಂತಹ ಮಹೇಶ್ ಪಾಟೀಲ್ ಅವರು ಹಾಗೂ ಇನ್ನೊಬ್ಬರು ಕಟ್ ಮಾಡ್ತೀರಾ ಅಷ್ಟೇ ತೊಗೊಂಡ್ಬಿಡ್ತೇನೆ ಮಹೇಶ್ ಪಾಟೀಲ್ ಅವರು ಬಂದಿದ್ದಾರೆ. ಎಲ್ಲ ವಿದ್ಯಾರ್ಥಿಗಳು ಅತಿ ಹುರುಪಿನಿಂದ ಹುಮ್ಮಸ್ಸಿನಿಂದ ಇವತ್ತಿನ ವಿಜ್ಞಾನ ವಿಸ್ಮಯ 2025 ಸಮಾರಂಭದಲ್ಲಿ ಪ್ರತಿಯೊಬ್ಬರು ಭಾಗಿಯಾಗಿದ್ದಾರೆ ಅಂತ ತಿಳಿಸಲು ಹರ್ಷವೆನಿಸುತ್ತದೆ. ನಾನು ಡಾಕ್ಟರ್ ವೀಣಾ ಬಿರಾದಾರ್. ನಮಸ್ಕಾರ. ವಿಜೇತ ವಿದ್ಯಾರ್ಥಿಗಳಿಗೆ ಶ್ರೀ ಸಾಯಿ ಯುವ ವಿಜ್ಞಾನಿ 2025 ಪುರಸ್ಕಾರವನ್ನ ನೀಡಿ ಗೌರವಿಸಲಾಯಿತು. ಪ್ರಥಮ ಸ್ಥಾನ ಕುಮಾರ್ ಗಗನ್ ಬೊಬ್ಬಿ ಹಾಗೂ ಚಿನ್ಮಯ ಬಿಡಿ, ಕೆಇ ಬೋರ್ಡ್ ಆಂಗ್ಲ ಮಾಧ್ಯಮ ಶಾಲೆ ಮಾಳಮಡ್ಡಿ. ದ್ವಿತೀಯ ಸ್ಥಾನ ಕುಮಾರ್ ಪ್ರದೀಪ್ ಬಾರ್ಕೇರ್ ಶ್ರೀ ಸಂಗಮೇಶ್ವರ ಪ್ರೌಢಶಾಲೆ ಜೋಡಳ್ಳಿ ಹಾಗೂ ಫಾತಿಮಾ ಮುಲ್ಲಾನವರ್ ಶ್ರೀ ಸಂಗಮೇಶ್ವರ ಪ್ರೌಢಶಾಲೆ ಜೋಡಳ್ಳಿ. ತೃತೀಯ ಸ್ಥಾನ ಕುಮಾರಿ ನಿಧಿ ಅರ್ಶಿನ್ಕರ್ ರಾಜೀವ್ ಗಾಂಧಿ ಸಿಡಿಎಸ್ಸಿ ಶಾಲೆ ಧಾರವಾಡ. ಈ ಕಾರ್ಯಕ್ರಮದಲ್ಲಿ ಸ್ಪರ್ಧೆ ನಿರ್ಣಾಯಕರಾಗಿ ಆಗಮಿಸಿದ ರಸಾಯನ ಶಾಸ್ತ್ರ ಉಪನ್ಯಾಸಕರಾದ ಕುಮಾರಿ ವೈಷ್ಣವಿ ಎಂ, ಸಂಸ್ಥೆ ನಿರ್ದೇಶಕರಾದ ಡಾಕ್ಟರ್ ಎಸ್ಪಿ ಗಾಡಿ, ಪ್ರಾಚಾರ್ಯರಾದ ನಾಗರಾಜ್ ಶಿರೂರ್, ಅರ್ಚನಾ ಅಳಗವಾಡಿ, ವೀರೇಶ್ ಅರ್ಕಸಾಲಿ, ಕುಮಾರಿ ಭಾಗ್ಯ, ಈರಣ್ಣ ಸಿಬ್ಬಂದಿ ವರ್ಗ ಮತ್ತು ವಿವಿಧ ಶಾಲೆಗಳಿಂದ ಶಿಕ್ಷಕರು, ವಿದ್ಯಾರ್ಥಿಗಳ ಪಾಲಕರು ಉಪಸ್ಥಿತರಿದ್ದರು. ಈ ಕಾರ್ಯಕ್ರಮದಲ್ಲಿ 25 ಶಾಲೆಗಳಿಂದ 90ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. ಡಾಕ್ಟರ್ ಬಾಪು ಮೋರಂಕರ್ ಸ್ವಾಗತಿಸಿ, ಮೌನೇಶ್ ಪಡ್ಗೇರ್ ನಿರೂಪಿಸಿ ವಂದಿಸಿದರು.